ಕೊಡೋಕ್ಕಾಗುತ್ತೆ, ಯಾವುದ್ರ ಮೂಲಕ ಕೊಡೋಕ್ಕಾಗುತ್ತೆ ಹೇಳಿ ನೋಡೋಣ. ನಾನು ನಿನ್ನೆ ಒಬ್ರು ಮೋದಿಕರು ನನ್ನ ಆಫೀಸಿಗೆ ನಿನ್ನೆ ಇಬ್ರು ಕಪಲ್ ಬಂದಿದ್ರು. ಒಬ್ರು ಲೇಡಿ ಬಂದು ಕಂಪ್ಲೇಂಟು, ಯಜಮಾನ್ರು ಮೋದಿಕೇರ್ ಮಾಡಲಿಕ್ಕೆ ಬಿಡುತ್ತಿಲ್ಲ, ಬೇಡ ಅಂದ್ರು ಅಂತ. ನಾನು ಹೇಳಿದೆ ಕರ್ಕೊಂಬ ಫಸ್ಟ್, ಹೇಳ್ಕೊಂಬಂದು ಕೂರ್ಸು ನನ್ನ ಹತ್ರ. 10 ನಿಮಿಷದಲ್ಲಿ ಹೋಗಿ ಕರ್ಕೊಂಬಂದು ಕೂರಿಸಿದ್ರು. ನಾನು ಶುರು ಹಚ್ಕೊಂಡೆ, ಒಂದು PPT ಇದೆ ಸರ್ ಹಾಕಿ, ಒಂದು PPT ಇದೆ ಹಾಕಿ ಅಲ್ಲಿ. ನಿನ್ನೆ ಆ ವ್ಯಕ್ತಿಗೆ ನಾನು ಶುರು ಮಾಡಿದೆ. ಏನು ಶುರು ಮಾಡಿದೆ ಅಂತ ನಾನು ಈಗ ಹೇಳ್ತೀನಿ. ಮೋದಿಕೇರ್ ಮಾಡಬೇಡ, ಮೋದಿಕೇರ್ ಬೇಡ, ಮೋದಿಕೇರ್ ಬೇಡ ಅಂತ ಯಾರು ಹೇಳ್ತಾರೆ ಆಯ್ತಾ, ನಿಮ್ಮ ಮೈಂಡಲ್ಲೂ ಇರ್ಬೋದು. ಕೆಲವರು ಲಾಸ್ಟ್ ಪ್ರೋಗ್ರಾಮ್ ಇದೆ ಅಂತ ಕೆಲವರು ಕರೆಸಿರ್ತಾರೆ. ನಾನು ಮೋದಿಕೇರ್ ಮಾಡಬೇಡ, ಮೋದಿಕೇರ್ ಬೇಡ, ಮೋದಿಕೇರ್ ಸರಿ ಇಲ್ಲ ಅನ್ನೋರಿಗೆ ಫಸ್ಟ್ ನನ್ನ ಹತ್ರ ಬಂದು ಭೇಟಿ ಮಾಡೆವು. ನಾನು ಭೇಟಿ ಆಡದೆ ಭಾಳ ದಿನ ಆಯಿತು. ನಾನು ಅದಕ್ಕೆ ಒಂದು ಸಪ್ರೇಟ್ ಆಫೀಸ್ ಮಾಡ್ಕೊಂಡಿದ್ದೀನಿ. ಟ್ರೈನಿಂಗ್ ಹಾಲ್ ಸಪ್ರೇಟ್ ಇದೆ, ಕ್ಯಾಬಿನ್ ಸಪ್ರೇಟ್ ಇದೆ, ಫೈನಾನ್ಷಿಯಲ್ ಆಜಾದಿ GBD ಅಂತ ಫೋಲ್ಡರ್ ಇದೆ, ಬರಬೇಕಾ? ಮಾಡಬೇಕು. ಯಾಕೆ ಮೋದಿಕೇರ್ ಮಾಡಬಾರ್ದು? ಒಂದು 20 ಜನ ತೋರಿಸ್ತೀನಿ ನಾನು ಎಕ್ಸಾಂಪಲ್. ನಾನು ಕೇಳಿದೆ ಅವರಿಗೆ, ಸ್ಕೂಲ್ ಮೆಟ್ಲು ಹತ್ತದೇ ಇರುವಂಥ ಲೇಡಿ, ಟೈಲರಿಂಗ್ ಮಾಡ್ತಿರುವಂಥ ಲೇಡಿಗೆ ಇವತ್ತು ಮೋದಿಕೇರ್ ಕೊಡ್ತಿರೋದು 1,90,000 ಇನ್ಕಮ್. ಇಬ್ರು ಗಂಡು ಮಕ್ಕಳು ಮೋದಿಕೇರ್ ಸೇರಿಸಿದ್ದಾರೆ. ಇಬ್ರು ಗಂಡು ಮಕ್ಕಳನ್ನ 3 ಜನ, ಇಬ್ರು ಗಂಡು ಮಕ್ಕಳು ತಂದೆ ತಾಯಿ 3 ಜನ ಸೇರಿ 3 ID ಇದೆ ಮನೆಯಲ್ಲಿ. 3 ID ಸೇರಿ 3.5 ಲಕ್ಷ ಇನ್ಕಮ್ ಮಂತ್ಲಿ ತಗೊಳ್ತಿದ್ದಾರೆ. ಶಿವಮೊಗ್ಗ ಸಿಟಿಯಲ್ಲಿ, ಶಿವಮೊಗ್ಗದ ಮೈನ್ ಸಿಟಿಯಲ್ಲಿ 60-40 ಸೈಟ್ ತಗೊಂಡಿದ್ದಾರೆ. ಈಗ 1.5 ಕೋಟಿ ಮನೆ ಕಟ್ಟಕ್ಕೆ ಹೋಗಿದ್ದಾರೆ. 3 ಕಾರ್ ಪಾರ್ಕಿಂಗ್ ಇದೆ ಮನೆಯಲ್ಲಿ. 3 ಕಾರ್ ಪಾರ್ಕಿಂಗ್, ಯಾಕಂದ್ರೆ 3 ಜನ 3 MC ನಂಬರ್ ತಗೊಂಡಿದ್ದಾರೆ. 3 ಜನಕ್ಕೆ ಕಾರ್ ಕೊಟ್ಟಿದೆ ಕಂಪನಿ. ನಾನು ಹೇಳಿದೆ ಅವರಿಗೆ, ಸರಿ ಇವ್ರನ್ನ ಕರ್ಕೊಂಡೋಗಿ, ನಾನು ಮೋದಿಕೇರ್ ನಾನೇ ಬಿಟ್ಬಿಡ್ತೀನಿ. ಮೋದಿಕೇರ್ ನೀನಲ್ಲ, ನಿನ್ನ ಹೆಂಡತಿನ ಬಿಡಿಸೋದಲ್ಲ, ನಾನು ಬಿಟ್ಬಿಡ್ತೀನಿ. ಬಾ, ಇವ್ರನ್ನ ಕರ್ಕೊಂಡೋಗಿ ನಂಗೆ 2 ಲಕ್ಷ ಇನ್ಕಮ್ ಕೊಡ್ಸು. ಅಂಬಿಕಾ ಅವ್ರನ್ನ ಕರ್ಕೊಂಡೋಗಿ 2 ಲಕ್ಷ ಇನ್ಕಮ್ ಕೊಡ್ಸು, ನಾನು ಇವತ್ತು ಬಿಸ್ನೆಸ್ ಬಿಟ್ಟು ಬರ್ತೀನಿ. ಅದೇ ಹೆಂಗ್ರಿ ಹೇಳ್ತೀರಾ ನೀವು? ಮೋದಿಕೇರ್ ಮಾಡೋದು ಬೇಡ, ಮೋದಿಕೇರ್ ಸರಿ ಇಲ್ಲ. ಯಾರು ಮಾತು ಕೇಳ್ತಿದ್ದೀರಾ? ಯಾರನ್ನೂ ಫಾಲೋ ಮಾಡ್ತಿದ್ದೀರಾ? ಎಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ? ಒಂದೇ ಫ್ಯಾಮಿಲಿ, ಅಪ್ಪ ಮಗ, ಇವರಿಗೆ ಸ್ಕಿನ್ ಪ್ರಾಬ್ಲಮ್ ಇತ್ತು, ಸ್ಕಿನ್ ಸರಿ ಹೋಯ್ತು. ಅವರಿಗೆ ಶುಗರ್ ಪ್ರಾಬ್ಲಮ್ ಇತ್ತು, ಶುಗರ್ ಟ್ಯಾಬ್ಲೆಟ್ ತಗೊಂಡಿದ್ರು. ಈಗ ಶುಗರ್ ಟ್ಯಾಬ್ಲೆಟ್ ಅನ್ನು ನಿಲ್ಲಿಸಿದ್ದಾರೆ. ಶುಗರ್ ನಿಲ್ಲಿದೆ, ಶುಗರ್ ನಾರ್ಮಲ್ ಇದೆ. 18 ವರ್ಷದ ಹುಡುಗ 19 ಲಕ್ಷ ರೂಪಾಯಿ ಕಾರಲ್ಲಿ ತಂದೆ ತಾಯಿನ ಓಡಾಡಿಸ್ತಿದ್ದಾನೆ. ಹುಬ್ಬಳ್ಳಿ ಅವನು, ಹುಬ್ಬಳ್ಳಿ ಹುಡುಗ. ನೆಕ್ಸ್ಟ್ ಸಂಡೇ ನಾನು ಹುಬ್ಬಳ್ಳಿಯಲ್ಲಿ ಇವ್ರ ಟೀಮಿಗೆ ಹೋಗ್ತಿರೋದು. 2,000 ಜನ ಸೇರಿಸ್ತೀನಿ ಅಂತ ಹೇಳಿದೆ ನಾನು ತೋರಿಸ್ಲಿಕ್ಕೆ. ನಾನು ಕೇಳೋದು, ಯಾಕೆ ಮೋದಿಕೇರ್ ಮಾಡಬಾರ್ದು? ಸರಿ, ಇವರು 3ನೇ ಕ್ಲಾಸ್ ಓದಿದ್ದಾರೆ. ಚೆನ್ನಪ್ಪ ಅವರು 3ನೇ ಕ್ಲಾಸ್ ಓದಿದ್ದಾರೆ. ಇವತ್ತು ಕೋಟ್ ಹಾಕೊಂಡು ದೊಡ್ಡ ಬಿಸ್ನೆಸ್ ಮ್ಯಾನ್ ತರ ಕಾಣ್ಬೋದು. ಬಟ್ 3ನೇ ಕ್ಲಾಸ್ ಓದಿರೋ ವ್ಯಕ್ತಿ ಇನ್ಕಮ್ ತಗೊಂತಿರೋದು 1 ಲಕ್ಷ, 1,20,000, 1,15 ಲಕ್ಷ. ಒಬ್ಬ 3ನೇ ಕ್ಲಾಸ್ ಓದಿರೋ ವ್ಯಕ್ತಿಗೆ ಯಾರು ಕೊಡ್ಸಕ್ಕೆ ರೆಡಿ ಇದ್ದೀರಾ? ಮತ್ತೆ ಹೆಂಗೆ ನೀವು ಮೋದಿಕೇರ್ ಸರಿ ಇಲ್ಲ ಅಂತ ಹೇಳ್ತೀರಾ? ಮೋದಿಕೇರ್ ಮಾಡೋದು ಬೇಡ ಅಂತ ಹೆಂಗೆ ಹೇಳ್ತೀರಾ? ಹೆಂಗೆ ಹೇಳ್ತೀರಾ ನೀವು? ನಿಮಗೆ ಗಣೇಶ್ ದೇವಾಡಿಗೆ ಹಂಗೆ ಕರ್ಕೊಂಡೋಗಿ 14 ಲಕ್ಷ ಇನ್ಕಮ್ ಕೊಡ್ಸೋಕ್ಕೆ ಧೈರ್ಯ ಇದ್ರೆ, ತಾಕತ್ತಿದ್ರೆ, ಮೀಟ್ ಇದ್ರೆ ಹೇಳ್ಬೇಕು ಮೋದಿಕೇರ್ ಸರಿ ಇಲ್ಲ ಅಂತ. ಇಲ್ಲಾಂದ್ರೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಈ ಹುಡುಗ ಕೇಶವ್ ಅಂತ 3 ಜಾಬ್ ಚೇಂಜ್ ಮೂರು ಜಾಬ್ ಮಾಡ್ತಿದ್ದ. ಟೋಟಲಿ ಅವನ ಲೈಫಲ್ಲಿ 19 ಜಾಬ್ ಚೇಂಜ್ ಮಾಡಿದ್ದಾನೆ. 19 ಜಾಬ್ ಚೇಂಜ್ ಮಾಡಿದ್ರು 25,000 ಅರ್ನ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಈಗ ಅರ್ನ್ ಮಾಡ್ತಿರೋದು 2.5 ಲಕ್ಷ ಪರ್ ಮಂತ್. ನೀವು ಮೋದಿಕೇರ್ ಸರಿ ಇಲ್ಲ, ಮೋದಿಕೇರ್ ಆಗಲ್ಲ ಅಂತಿದ್ದವರು ಇವನ್ನ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ಅವಕಾಶ ಕೊಡಬೇಕಿತ್ತು. ಇವ್ರು ಕೆಲಸ ಮಾಡಕ್ಕೆ ರೆಡಿ ಇದ್ದಾರೆ. ಒಂದೇ ತಿಂಗಳಲ್ಲಿ 3 ಕೆಲಸ ಮಾಡ್ತಿದ್ರು. 1 ತಿಂಗಳಲ್ಲಿ 3 ಕೆಲಸ ಮಾಡ್ತಿದ್ರು, 3 ಸಂಪಾದನೆ ಮಾಡ್ತಿದ್ರು. ಅಂದ್ರೆ ಸೋಮಾರಿ ಅಲ್ಲ. ಮೋದಿಕೇರ್ ಅವಕಾಶ ಕೊಡುವಾಗ ಇವನು ಬೇರೆಯವರ ಕಾರ್ ತೊಳಿತಿದ್ದ, ಪೇಪರ್ ಹಾಕ್ತಿದ್ದ, ಹಾಲು ಹಾಕ್ತಿದ್ದ, ಬೆಳಿಗ್ಗೆ 4 ಗಂಟೆಗೆ ಹೇಳ್ತಿದ್ದ ವ್ಯಕ್ತಿ. ಸೋಮಾರಿ ಅಲ್ಲ. 10 ಗಂಟೆಗೆ ಹೇಳೋ ಹುಡುಗ ಅಲ್ಲ.
4 ಗಂಟೆಗೆ ಹೇಳ್ತಾನೆ ಕೊಡ್ಸಿ ನೋಡು 2.5 ಲಕ್ಷ. ನಾನು ಕರ್ಕೊಬಂದು ಕೊಡ್ಸಿದ್ದೀನಿ. ಇದು ಮೋದಿ ಕೇರ್. ಇವ್ರಿಗೆ ಕೊಡ್ಸಿ ನೋಡು 4 ಲಕ್ಷ. 9ನೇ ಕ್ಲಾಸು ಎಕ್ಸಾಮು ಬರೆದಿರೋ ವ್ಯಕ್ತಿಗೆ ಈ ತರ ಪ್ರೋಗ್ರಾಮ್ ನಡೆಸುವ, ಪ್ರೋಗ್ರಾಮ್ ಅನ್ನು ಡಿಸೈನ್ ಮಾಡುವ, ಪ್ರೋಗ್ರಾಮ್ ಅನ್ನ ನಿರ್ವಹಣೆ ಮಾಡುವಂತ ಪವರ್ನ ಮೋದಿ ಕೇರ್ ಕೊಟ್ಟಿದೆ. 4 ಲಕ್ಷ ಬಿಡಿ, 4 ಲಕ್ಷ ಅಲ್ಲ, ಮುಂದೆ ಅವ್ನು 40 ಲಕ್ಷಕ್ಕೆ ಹೋಗ್ತಾನೆ, ಅದು ದೊಡ್ಡ ವಿಚಾರ ಅಲ್ಲ. 9ನೇ ಕ್ಲಾಸ್ ಓದಿರೋ ವ್ಯಕ್ತಿನ ಯಾರನ್ನಾರು ತಂದು ಇಲ್ಲಿ 1000 ಜನಗಳ ಎದುರುಗಡೆ ಪ್ರೋಗ್ರಾಮ್ ಮಾಡಿಸಿ ತೋರಿಸಿ ನೋಡುವ. 10 ಲೈನ್ ಅವ್ರ ಹತ್ರ ಮಾತಾಡಿಸಿ 9ನೇ ಕ್ಲಾಸ್ ಓದೋರ ಹತ್ರ ನಾನು ಒಪ್ಕೊಳ್ತೀನಿ. ಆಗಲ್ಲ ಸ್ವಾಮಿ, ಆಗಲ್ಲ. ಆ ತರ ನಾವು ಈ ತರ 9ನೇ ಕ್ಲಾಸ್ ಓದಿರೋ ವ್ಯಕ್ತಿನ ಈ ತರ ಪ್ರೋಗ್ರಾಮ್ ಮಾಡೋ ತರ ತಯಾರು ಮಾಡ್ತೀವಿ, ನಾವು ತಯಾರು ಮಾಡ್ತೀವಿ. ನೀವು ಅನ್ಕೊಂಡಿದ್ರೆ ದುಡ್ಡು ಮಾಡೋದು ಮಾತ್ರ ಮೋದಿ ಕೇರ್ ಅಂತ. ದುಡ್ಡು ಮಾಡೋದಲ್ಲ, ಅಷ್ಟೇ ಅಲ್ಲ. ಈ ಹುಡುಗ ಇವನ್ ಜೀವನ ಅಷ್ಟೇ ಮಾಡ್ಕೊಂಡಿಲ್ಲ, ಅವ್ರ ಜೊತೆ ಜಾಯಿನ್ ಆದವರಿಗೂ 4 ಲಕ್ಷ ಇನ್ ಕೊಡ್ಸಿದ್ದಾನೆ. ಗೌರ್ಮೆಂಟ್ ಸ್ಕೂಲ್ ಟೀಚರ್ ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡಕ್ಕೆ ರೆಡಿ ಇದ್ದಾರೆ. ಟೀಚರ್ಸ್ ಗಳವರು ಏನ್ ಮಾಡ್ತಾರೆ, ಪಾರ್ಟ್ ಟೈಮ್ ಇನ್ಕಮಿಗೆ ಟ್ಯೂಷನ್ ಕ್ಲಾಸ್ ಮಾಡ್ತಾರೆ. ಗೊತ್ತಾ ಯಾಕೆ? ಎಕ್ಸ್ಟ್ರಾ ಇನ್ಕಮಿಗೋಸ್ಕರ. ಆ ಟ್ಯೂಷನ್ ಅನ್ನು ನಿಲ್ಸಿದ್ರು, ಟ್ಯೂಷನ್ ಕ್ಲಾಸ್ ನಿಲ್ಸಿದ್ರು, ಮೋದಿ ಕೇರ್ ಕೊಡ್ಸಿದ್ವಿ. ಇನ್ಕಮ್ ಎಷ್ಟು? 6 ಲಕ್ಷ ಹತ್ತತ್ರ ಇನ್ಕಮ್ ಪಾರ್ಟ್ ಟೈಮ್. ಇನ್ನೊಬ್ಬ ವ್ಯಕ್ತಿನ ಕರ್ಕೊಂಡ್ ಬಂದೆ ನಾನು, ಹೋಟೆಲ್ ಕ್ಯಾಶಿಯರ್, ಸೊರಬೋದವನು. ಫೆಬ್ರವರಿ 6ನೇ ತಾರೀಕು ನೆನ್ಪಿಟ್ಕೊಳ್ಳಿ, ಏಪ್ರಿಲ್, ನೆಕ್ಸ್ಟ್ ಮಂತ್ ಏಪ್ರಿಲ್ 6ನೇ ತಾರೀಕು ರೆಡ್ ಕಲರ್ ಬೆನ್ಸ್ ಕಾರ್ ಬರುತ್ತೆ. ಒಂದು PUC ಅರ್ಧಕ್ಕೆ ಬಿಟ್ಟಿರುವ ವ್ಯಕ್ತಿ, ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರುವಂತ ವ್ಯಕ್ತಿ, ಬೆನ್ಸ್ ಕಾರ್ ಕೊಡ್ಸಿ ನೋಡುವ, ನಾನು ಮೋದಿ ಕೇರ್ ಬಿಡ್ತೀನಿ, ಕೊಡ್ಸಿ ನೋಡುವ. ಇಲ್ಲ ನಮ್ಮ ಜೊತೆ ಫಾಲೋ ಮಾಡಿ, ನಾವು ನಿಮ್ಗೆ ಬೆನ್ಸ್ ಕೊಡಿಸ್ತೀವಿ, ನಾವು ನಿಮ್ಗೆ ಆಡಿ ಕೊಡಿಸ್ತೀವಿ. ತಂದೆ ಇಲ್ಲ, ತಂದೆ ತೀರೋಗ್ತಾರೆ. 5 ವಯಸ್ಸು ಹುಡುಗನಿಗೆ, 5-6 ವಯಸ್ಸಿರುವಾಗ ತಂದೆ ತೀರೋಗ್ತಾರೆ. ತಂದೆ ತೀರೋಗಿ ಫೀಲಿಂಗ್ ತಾಯಿ ತೀರೋಗ್ತಾರೆ. ಅಕ್ಕ ಒಬ್ಬಳಿದ್ಲು, ಅವಳಿಗೂ ಏನೋ ಆಗಿ ಹಾವು ಕಚ್ಚಿ ಏನೋ ಅಕ್ಕನೂ ತೀರೋಗ್ತಾಳೆ. ಅನಾಥ ಆಗ್ತಾನೆ ಹುಡುಗ. ಅನಾಥ ಹುಡುಗನ ತಂದೆ ತಾಯಿ ಅಕ್ಕ ಯಾರು ಇಲ್ದಿದ್ದಕ್ಕೆ ಸೋದರ ಮಾವ ತಂದು ಸಾಕ್ತಾರೆ. 16 ವರ್ಷ ತನಕ SLC ನ ಸೋದರ ಮಾವ ರಿಲೇಷನ್ ಮನೆಯಲ್ಲಿ ಓದ್ಕೊಂಡು ಹೋಟೆಲ್ ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ ಬೆಂಗಳೂರಲ್ಲಿ. ಸಿಗುತ್ತೆ ಒಂದಿನ 2008 ಅಲ್ಲಿ ನನ್ ಬಂದು ಭೇಟಿ ಮಾಡಿದ್ರು. 2008 ಅಲ್ಲಿ ನನ್ ಬಂದು ಭೇಟಿ ಮಾಡಿದ್ ನಂಗೆ ಕರೆಕ್ಟ್ ನೆನಪಿದೆ. ಇವತ್ತು ಗ್ಲೋಬಲ್ ಬ್ಯಾಕ್ ಡೈಮಂಡ್ ಡೈರೆಕ್ಟರ್. ಕಣ್ಣಾರೆ ನಾನೇ ಈ ವ್ಯಕ್ತಿನ ಅವನು ಹೋಟ್ಲಲ್ಲಿ ಕೆಲಸ ಮಾಡಿದ್ದು ನೋಡಿದ್ದೀನಿ. ಮೋದಿ ಕೇರ್ ಕೇಳ್ಕೊಂಡು ಮೋದಿ ಕೇರ್ ತಿಳಿಸ್ಕೊಟ್ಟಿದ್ದೆ ನಾನು, ಡೆಮೋ ಕೊಟ್ಟಿದ್ದ ನಾನು, ಪ್ಲಾನ್ ಕೊಟ್ಟಿದ್ದ ನಾನು, ಜಾಯಿನ್ ಮಾಡಿಸಿದ್ದ ನಾನು. ನನ್ನ ಕಣ್ಣೆದುರುಗಡೆ ಇವತ್ತು 6 ಲಕ್ಷ ಇನ್ಕಮ್, ಶಿವಮೊಗ್ಗದಲ್ಲಿ 1.5 ಕೋಟಿ ಮನೆ ಕಟ್ತಾ ಇದ್ದಾನೆ. BBM ಸ್ಟೂಡೆಂಟ್, 10 ವರ್ಷದ ಹಿಂದೆ ಒಬ್ಬ ಸ್ಟೂಡೆಂಟ್ ಆಗಿದ್ದು. ಇವ್ರ ಫ್ರೆಂಡ್ಸ್ ಎಲ್ಲ BBM ಮಾಡಿ ನಾನು MBA ಮಾಡ್ತೀನಿ, MBA ಮಾಡಿ ಲೈಫಲ್ಲಿ ಸೆಟ್ಲ್ ಆಗ್ತೀನಿ ಅಂದ್ರು, ಜಾಬ್ ಆಗುತ್ತೆ ಅಂದ್ರು. ಜಾಬ್ ಆಯಿತು, ಸೆಟ್ಲು ಆದ್ರು. ಉದ್ಧಾರಣೆ ಆಗದಿರೋ ಸ್ಥಿತಿನ ಸೆಟ್ಲ್ ಆಗೋದು ಅಂತಾರೆ. ನೀವೇನು ಅನ್ಕೊಂಡಿದ್ದೀರಾ ಸೆಟ್ಲ್ ಆಗೋದಂದ್ರೆ? ಅಲೋ, ಲೈಫಲ್ಲಿ ಸೆಟ್ಲ್ ಆಗೋದಂದ್ರೆ ಏನು ಅನ್ಕೊಂಡಿದ್ದೀರಾ ನೀವು? ಒಳ್ಳೆ ಸ್ಯಾಲ್ರಿ, ಒಳ್ಳೆ ಕೆಲಸ. ನಮ್ಮ ಪ್ರಕಾರ ಸೆಟ್ಲ್ ಆಗೋದಂದ್ರೆ ಸೆಟ್ಲ್, ಮತ್ತು ಉದ್ಧಾರ ಆಗೋದಿಲ್ಲ ಅಂತ ಅರ್ಥ. ಮತ್ತು ಎದ್ದೇಳೋದೇ ಇಲ್ಲ ಲೈಫಲ್ಲಿ, ಫಿಕ್ಸ್ಡ್ ಲೈಫ್. ಅವನು ಫಿಕ್ಸ್ಡ್ ಲೈಫಿಗೆ ಹೋಗಿಲ್ಲ. BBM ಸ್ಟೂಡೆಂಟ್ ಇವತ್ತು ಇನ್ಕಮ್ ತಗೊಂಡು, ನನ್ನ ಶಿಷ್ಯ 13 ಲಕ್ಷ. ನಾನು ಹೇಳ್ತಿರೋದು ಒಬ್ಬ ಹುಡುಗನಿಗೆ 13 ಲಕ್ಷ ಕೊಡಿಸಿ ನೋಡಿ. ಕೆಲವರು ಹೇಳ್ತಾರೆ ನಿಮ್ಗೆ ಯಾಕೆ ಸರ್ ಇಷ್ಟು ಪೌರುಷ ಬರುತ್ತೆ, ಗರ್ವ ಬರುತ್ತೆ? ನಾನು ಹೇಳಿದ್ದು ಇವನ್ ಫ್ರೆಂಡ್ಸ್ ಅಲ್ಲ, ಇನ್ನು 25,000 ಸಂಬಳ ಕೆಲಸ ಮಾಡ್ತಾರೆ. ಅದೇ ಹುಡುಗನಿಗೆ, ಅವನ ಜೊತೆ ಇರೋ ಹುಡುಗನ ಇವತ್ತು 13 ಲಕ್ಷ ಕೊಡಿಸ್ತಾ ಇದ್ದೀನಿ, ನನ್ನ ಗೌರವ ಇರಲ್ವಾ?
ಇರುತ್ತಾ ಇರಲ್ವಾ? ಯಾಕೆ ಮೋದಿ ಕೇರ್ನ ನಾವು ಯಾಕೆ ನಮ್ಮ ಫೋಟೋ ಮಾತ್ರ ಹಾಕೊಂಡಿಲ್ಲ, ಅಲ್ಲಿ ನಮ್ಮ ಟೀಮ್ ಅವ್ರ ಫೋಟೋನು ಹಾಕೊಂಡಿದ್ದೀವಿ. ಇನ್ನೊಂದು ಗ್ರೋತ್ ತೋರಿಸ್ತೀನಿ ನೋಡಿ, ಇದು ಗ್ರೋತ್. ಈ ಗ್ರೋತ್ ಅನ್ನ ನೀವೆಲ್ಲಾದ್ರೂ ತೋರಿಸಿ ಮೋದಿ ಕೇರ್ನಲ್ಲಿ. ಜುಲೈಯಲ್ಲಿ ಯಾಕೆ ಮೋದಿ ಕೇರ್ ಮಾಡಬೇಕು? ಯಾಕೆ ಪ್ಯಾಸಿವ್ ಇನ್ಕಮ್ ವರ್ಕ್ ಮಾಡಬೇಕು? ಯಾಕೆ ಮೋದಿ ಕೇರ್ ಎಫರ್ಟ್ ಹಾಕಬೇಕು? ರಾಜು ಡಿ ಜಿ ಸರ್ MBA ಮಾಡಿದವರು, ನಿಮ್ಗೆ ಗೊತ್ತಿದೆ, ಲಾಕ್ಡೌನ್ ಟೈಮಲ್ಲಿ ಕಂಪ್ಲೀಟ್ ಇಡೀ ಪ್ರಪಂಚನೇ ಮಕ್ಕಳೇ ಮಲಗಿತ್ತು. ಕರೆಕ್ಟಾ? ಎಲ್ಲ ವಾಶ್ ಔಟ್, ಕಂಪನಿಗಳು ಲಾಕ್, ಬರೀ ಲಾಕ್ಡೌನ್ ಆಗಿದೆ ಅಷ್ಟೇ ಅಲ್ಲ, ಕಂಪನಿಗಳು ಲಾಕ್ಡೌನ್, ಕೆಲವರು ಲೈಫ್ ಲಾಕ್ಡೌನ್, ಕೆಲವರು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಬಿಟ್ರು, ಕೆಲವರು ಹುಚ್ಚರಾಗ್ಬಿಟ್ಟಿದ್ದಾರೆ, ಕೆಲವರು ಕಾರುಗಳನ್ನು ಸೇಲ್ ಮಾಡಿಬಿಟ್ರು. ಅಂತ ಟೈಮಲ್ಲೂ ಮೋದಿ ಕೇರ್ ಮಾಡಿದವರು ಜುಲೈ ತಿಂಗಳಲ್ಲಿ 8 ಲಕ್ಷ, ಆಗಸ್ಟ್ ತಿಂಗಳಲ್ಲಿ 848, ಸೆಪ್ಟೆಂಬರ್ ತಿಂಗಳಲ್ಲಿ 11 ಲಕ್ಷ, ಅಕ್ಟೋಬರ್ ಅಲ್ಲಿ 14 ಲಕ್ಷ, ನವೆಂಬರ್ ಅಲ್ಲಿ 15 ಲಕ್ಷ, ಡಿಸೆಂಬರ್ ಅಲ್ಲಿ 19 ಲಕ್ಷ. ಈ 5-6 ತಿಂಗಳಲ್ಲಿ, ಕಳೆದ 5-6 ತಿಂಗಳಲ್ಲಿ ಈ ತರ ಸ್ಪೀಡ್ ಆಗಿ ಗ್ರೋತ್ ಆಗಿರುವ ಒಬ್ಬ ಬಿಸಿನೆಸ್ ಮ್ಯಾನ್ ಪ್ರಪಂಚದಲ್ಲಿ ತೋರಿಸಿ ನೋಡೋಣ. ಹುಡ್ಕೊಂಬನ್ನಿ. ನಮ್ಮ ಅಪ್ಲೈಂಟ್ ಮಾಡ್ಕೊಂಡಿದ್ದಾರೆ.